ನಮ್ಮ ಮಾವ ತಂದ್ಕೊಟ್ಟಿದ್ದು ತೋಟದಿಂದ ಬೆಳೆದಿರೋದು ಹಣ್ಣು. ಹೇಗಿದೆ? ಸಕ್ಕತ್ತಾಗಿದೆ ಹಣ್ಣು, ಚೆನ್ನಾಗಿ ಹಣ್ಣಾಗಿದೆ ಅಲ್ಲ. ತೋಟದಲ್ಲೇ ಬೆಳೆದಿರೋದು ನೋಡಿ, ನ್ಯಾಚುರಲ್ ಆಗಿ ಬೆಳೆದಿರೋದು. ನಾನು ತಿನ್ಬಾರ್ದಾ? ನೀನು ತಿನ್ನಂಗಿಲ್ಲ. ಒಂದು ಚಿಕ್ಕ ಪೀಸು ತಿನ್ಬಾರ್ದಾ? ತಿನ್ನಂಗಿಲ್ಲ ಕಣೆ. ಹೌದಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಪೈನಾಪಲ್ ತಿನ್ಬೋದಲ್ವಾ ಅಂತ. ತುಂಬ ಟೈಮ್ ಆಯ್ತು ತಿಂದೆ. ಸಿಪ್ಪೆ ಅಷ್ಟೊಂದು ಕೇಳ್ಬೇಡಿ. ಇದೆಲ್ಲ ಹೋಗ್ಬೇಕು, ಇದೆಲ್ಲ ಹೋಗ್ಬೇಕಲ್ಲ, ಇದೆಲ್ಲ ತೆಗಿಬೇಕು. ಸ್ವಲ್ಪನೇ ಕೀಳ್ತಾರ. ಚೆನ್ನಾಗಿದೆ ಅಲ್ಲ? ಸಕ್ಕತ್ತಾಗಿದೆ. ಮಾವಿನ ಹಣ್ಣಿನ ಗೊಜ್ಜು ಬೇಕಾ ತಿನ್ನಕ್ಕೆ? ಅಲ್ಲಿ ಮಾಡಿಸ್ಕೊಂಡ್ಬಂದಿದ್ದು ಮಾವಿನ ಗೊಜ್ಜು ಇನ್ನೂ ಇದೆ ಫ್ರಿಜ್ಜಲ್ಲಿ, ಅದನ್ನು ತಿನ್ಬೇಕು. ಈಗ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನಿಜ ಸಕ್ಕತ್ತಾಗಿರುತ್ತೆ. ಈ ಸ್ಮೆಲ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಮದುವೆ ಟೈಮಲ್ಲಿ ಏನಾಯ್ತು ಗೊತ್ತಾ? ಮದುವೆ ಟೈಮಲ್ಲಿ ನಮ್ದು ಚಪ್ರ ಹಾಕಿದ್ರು. ತೋಟದಲ್ಲಿ ಬೆಳೆದಿದ್ದು ಅಪ್ಪ ಹಣ್ಣುಗಳನ್ನ ಕಿತ್ಕೊಂಡ್ಬಂದು ಚಪ್ರಾಕ್ ನೇತಾಕ್ಬಿಟ್ಟಿದ್ದಾರೆ ಅಪ್ಪ. ಅದನ್ನ ಅದು ದಪ್ಪ ದಪ್ಪ ಸಕ್ಕದಾಗಿದೆ. ಮುಗಿದು ವಾಪಸ್ ಮನೆಗೆ ಬಂದು ನೋಡ್ತೀವಿ, ಹಣ್ಣುಗಳೇ ಇಲ್ಲ ಚಪ್ರದಲ್ಲಿ. ಹಣ್ಣೆಲ್ಲ ಎತ್ಬಿಟ್ಟಿದ್ದಾರೆ ಯಾರು. ಅದು ಇದಕ್ಕಿಂತ ದೊಡ್ಡ ದೊಡ್ಡ ಹಣ್ಣು ಗೊತ್ತಾ? ಅಯ್ಯೋ ದೇವ್ರೆ. ಬಟ್ ಅದು ತಿನ್ಬಾರ್ದಂತೆ, ಅದು ತಿಂದ್ರೆ ಹೊಟ್ಟೆನೋ ಬರುತ್ತಂತೆ ಗೊತ್ತಾ? ದೃಷ್ಟಿ ಆಗ್ಬಾರ್ದು ಅಂತ ಹಾಕೋದು, ಅದನ್ನ ಕಿತ್ಕೊಂಡೋಗಿ ತಿಂದಿದ್ದಾರೆ. ಇದನ್ನೆಲ್ಲ ತೆಗಿಬೇಕು, ಹೆಂಗ್ ಮಾಡೋದು? ಇದಾ? ಇದು ಹಿಂಗೆ ಸ್ಲೈಸ್ ಮಾಡ್ತೀವಲ್ಲ, ಅವಾಗಲೇ ತೆಗಿಬೇಕಷ್ಟೇ. ಓಕೆ, ಆಮೇಲೆ ಸಿಗ್ತೀವಲ್ವಾ? ನೋಡಿ, ಸ್ವೀಟ್ ಇದೆಯಾ? ಹಾಂ, ಸೂಪರ್ ಆಗಿದೆ. ಚೆರಿ ಆ ಕಡೆ ಮಾವಿನ ಹಣ್ಣಿನ ಗೊಜ್ಜು. ಈಗ ತಿಂದಿತ್ತೀನದ ಟಾಯ್ಲೆಟಿಗೆ ಓಡಕ್ಕೆ ರೆಡಿಯಾಗಿರಿ. ಸೂಪರ್. ಅವಳು ಮಾಡೋದು ನೋಡಿ, ಅಲ್ಲಿ ಕುತ್ಕೊಂಡು ಬೆಲ್ಲ ಬ್ರೌನಿ ಮಾಡೋದು ನೋಡಿ. ತಿನ್ನೋಕ್ಕಾಗಲ್ಲ ಅದು ನಿಂಗೆ. ಖಾರ ಪುಡಿ ಹಾಕಿದ್ದೀವಿ. ಸೊ ಇದು ನ್ಯಾಚುರಲ್ ಆಗಿ ತಿಂತಾ ಇರೋದು, ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ. ಪ್ರಿಸರ್ವೇಟಿವ್ಸ್ ಅಲ್ಲ, ಪೆಸ್ಟಿಸೈಡ್. ಇದು ಒಳ್ಳೇದಾ ನಾಯಿಗೆ? ನಾಯಿಗೆ ಒಳ್ಳೇದು, ಬಟ್ ಖಾರ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಕೊಡ್ಬೇಡಿ, ಲೂಸ್ ಮೋಷನ್ ಆಗ್ಬಿಡುತ್ತೆ ಆಮೇಲೆ. ಓಕೆ, ಆಮೇಲೆ ಸಿಗ್ತೀವಿ. ಅದೇ ನಮ್ಮ ಮಾವ ಕಾಡು ಮಾವಿನ ಹಣ್ಣು ತಂದಿದ್ರಲ್ಲ, ಅದು ನಮ್ಮಮ್ಮ ಇಲ್ಲಿ ದುಡ್ಡು ಕೊಟ್ಟು ತಂದವ್ರೆ. ಅವ್ರಿಗೆ ಗೊಜ್ಜು ಇಷ್ಟ ಆಯ್ತು. ಇದು ನೋಡಿದ್ರೆ ಒಳ್ಳೆ ಸ್ವೀಟ್ ಆಗಿದೆ. ಇದಲ್ಲ, ಇದು ಹಿಂಗಿರಲ್ಲ. ಅಯ್ಯೋ ಸಾರಿ, ಕೈ ಇಟ್ಟ ಬಂದ್ಬಿಟ್ಟು. ಇದಲ್ಲ ಅನ್ಸುತ್ತೆ ನನಗೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇ ಕಣೆ, ಅದೇನಾ ಇದು? ಕೊಡಿ, ಒಂದು ಮ್ಯಾಂಗೋ ಕೊಡಿ, ನೋಡ್ತೀನಿ ಅದೇನಾ ಅಂತ. ಅಲ್ಲಿ ಅದು ಕೊಡಿ, ಸ್ಕಿನ್ ನೋಡಿದ್ರೆ ಗೊತ್ತಾಗುತ್ತದೆ. ಇದು ಯಾವುದೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೈಬ್ರಿಡ್. ಬಟ್ ಚೆನ್ನಾಗಿದೆ, ತಿನ್ನಕ್ಕೆ ಚೆನ್ನಾಗಿದೆ. ಸ್ವೀಟ್ ಇದೆ, ಅದು ಹುಳಿ ಇರುತ್ತೆ, ತಿನ್ನಕ್ಕಾಗಲ್ಲ ಅದು ಅಲ್ವಾ? ಈಗ ಇದನ್ನೆಲ್ಲ ಗೊಜ್ಜು ಮಾಡಿಬಿಡ್ತೀನಿ. ನೀವು ಬಿಡಿಸ್ಕೊಡಿ, ನಾನು ಮಾಡ್ತೀನಿ. ಓಕೆ, ಇವಾಗ ಪೂಜಾ ಏನು ಮಾಡ್ತಾ ಇರುವೆ? ನೀರು ದೋಸೆ ಮಾಡುತ್ತಿದ್ದಾಳೆ. ನೀರು ದೋಸೆಗೆ ಚಟ್ನಿ ಇದೆ. ನೆಕ್ಸ್ಟ್ ಆಮೇಲೆ ಪ್ರಾನ್ಸ್ ಗೀ ರೋಸ್ಟ್ ನೆನ್ನೆ ಮಾಡಿರೋದು. ಓಕೆ, ಮತ್ತೆ ಇದು ನಿನ್ನೆ ಮ್ಯಾಂಗೋ ಮಾಡ್ದಲ್ಲ ಅಮ್ಮ ತಂದಿದ್ದು, ಚೆನ್ನಾಗಿ ಬಂದಿದ್ಯಾ ಟೇಸ್ಟು? ಅದೇ ಆದ್ರೆ ಆ ಥರ ಇಲ್ಲ ಅಲ್ಲ? ಆದ್ರೆ ಇದು ಹೈಬ್ರಿಡ್. ಹೌದು, ಅಂದ್ರೆ ಅಲ್ಲಿ ಆರ್ಗ್ಯಾನಿಕ್ ಆಗಿ ಸಿಗುತ್ತೆ, ಕಾಡಲ್ಲಿ ಕಾಡ ಮರದಲ್ಲಿ ಇರುತ್ತೆ. ಇಲ್ಲಿ ಹೈಬ್ರಿಡ್. ಇದು ಬಂದು ಅವರೇ ಬೆಳೆಸೋದು. ಇದು ಸಕ್ಕ ಟೇಸ್ಟ್ ಇತ್ತು ಮಾತ್ರ. ಅದೇ ಒಳ್ಳೆ ಸಿಹಿ ಇತ್ತು. ಹಂಗೆ ತನಕ ಸಿಹಿ ಇತ್ತು. ಬಟ್ ಇದು ಏನದು, ಇದಕ್ಕೆ ಸೂಟ್ ಆಗಲ್ಲ, ಇದು ತುಂಬ ಸಿಹಿ ಇರುತ್ತೆ. ಬಟ್ ಅಲ್ಲಿ ಮ್ಯಾಂಗೋ ಮಾಡಿದ್ರಲ್ಲ ಊರಲ್ಲಿ, ಅದು ಸೂಪರ್ ಆಗಿತ್ತು. ಅದು ಸಕ್ಕತ್ತಾಗಿತ್ತು. ಸಿಗುತ್ತಾ? ಹತ್ತಿ ಮಾಡ್ಕೋಬೇಕಣೆ, ಸಕ್ಕತ್ತಾಗಿರುತ್ತೆ. ಇವಾಗ ಶೇಪ್ ನೋಡಿ, ಯಾರು ನಗಬೇಡಿ. ನೀರು ದೋಸೆ ಆಮೇಲೆ ಸಿಗ್ತೀವಿ ನಾವು.
ಓಕೆ, ಇವಾಗ ಸಕ್ಸಸ್ಫುಲಿ ಆಪರೇಷನ್ ಅಂತೀನಿ, ಡೆಲಿವರಿ ಡನ್ ಆಗಿದೆ. ಎಲ್ಲರೂ ಹೆಲ್ದಿ ಆಗಿದ್ದಾರೆ, ಸಕ್ಕತ್ತಾಗಿದ್ದಾರೆ. ಎಲ್ಲರೂ ಹೆಲ್ದಿ ಆಗಿದಾರಪ್ಪ, ನಮ್ಗೆ ಅದೇ ಖುಷಿ. ಅಂದರೆ ನಮ್ಮದು ಎರಡು ಹೆಣ್ಣು ಮರಿ, 4 ಗಂಡು ಮರಿ ತಾಯಿ ಆಗಿದ್ದಾಳೆ ನಮ್ಮ ಬೆಲ್ಲ. ಅದು ಬೇಗ ಬೇಗ ಹಾಕ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ಒಂದು ಲಾಸ್ಟ್ ಮರಿಗೆ ಮಾತ್ರ ಒಂದು ಅರ್ಧ ಗಂಟೆ 1 ಅವರ್ ಆಯ್ತು ಲಾಸ್ಟ್ ಮರಿಗೆ. ಟೈಮ್ ತಗೊಂಡು ಈಗ ಮಿಕ್ಕಿದ್ದೆಲ್ಲ ಬೇಗ ಬೇಗ ಹಾಕ್ಬಿಟ್ಟು ಬಂಗಾರದಾಗ ಮಲ್ಗೈತಿ. ಈಗ ಅದು ಹಾಕ್ಬಿಟ್ಟು ಪಾಪ ನಿಜವೂ ಇಷ್ಟು ಇದಲ್ಲ. ಇದಕ್ಕೆ ಜಾಗ ಇಲ್ಲ, ಅದಕ್ಕೆ ಇಟ್ಕೊಂಡು ಕೂತಿದ್ದೀವಿ ಚಳಿ ಅಂತ. ಅವಳು ಶೆಕೆ ಆಗ್ತಿರುತ್ತೆ, ಅದಕ್ಕೋಸ್ಕರ ಹಾಕಿದೀವಿ. ಮರಿಗಳಿಗೆ ಹಾಲು ಕುಡಿಯೋದು ಏನಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಓಡಾಡ್ತಾ ಇದ್ದಾರೆ. ಓಕೆ, ಎಲ್ಲರೂ ನೋಡಿ, ಮರಿಗಳು ಕೇಳ್ತಾ ಇದ್ರಿ ತುಂಬಾ ಜನ, ನಮಗೆ ಮರಿ ಕೊಡಿ ಅಂತ. ಈಗಲೇ ಬುಕ್ ಮಾಡ್ಕೊಂಬಿಡಿ ಮರಿಗಳನ್ನ, ಯಾವ್ದಾದ್ರು ಬೇಕು ಏನು ಅಂದ್ಬಿಟ್ಟು. ಸೊ ಬುಕಿಂಗ್ ಓಪನ್. ನಮ್ಗಂತೂ ಸಖತ್ತು ಬೇಜಾರಾಗ್ತಿದೆ, ಏನ್ ಮಾಡೋದು, ಇಷ್ಟಿಷ್ಟೊಂದು ಮರಿನ ನಾವ್ ಇಟ್ಕೊಳಕ್ ಆಗಲ್ವಲ್ಲ. ನಿಜವಾಗ್ಲೂ ಕೊಡಕ್ ಮನ್ಸಿಲ್ಲ ನಮ್ಗೆ ಯಾರಿಗೂ. ನಮ್ಮ ಅಮ್ಮನೂ ಅದೇ ಅಂದ್ರು, ತುಂಬಾ ದೊಡ್ಡ ಮನೆ ಆತರ ಇದ್ದಿದ್ರೆ ಎಲ್ಲ ನಾವ್ ಹೇಳ್ತೀವಿ ಅಲ್ವಾ. ಅಲ್ಲಿ ನೋಡಿ, ತಾಯಿ ಅವಳೆ, ಅಪ್ಪನೇ ಇಲ್ಲ, ಓಡಾಗ್ಬಿಟ್ಟವನ ಎದ್ರುಕೊಂಡು. ಎದ್ರುಕಂತ ಹತ್ರ ಬರ್ತಾಯಿಲ್ಲ. ಅವಳನ್ನ ತೋರ್ಸು, ಅವಳು ನೋಡ್ತಾಳೆ, ಅವಳು ಮರಿ ಹತ್ರ ಬರ್ಬೇಕು ಅಂತ ಅವಳು ಆಸೆ. ಬರುವಂತವಳೆ ಅವಳು ರೆಕ್ತಾಳೆ. ಡೆಲಿವರಿ ಮಾಡಿಸಿದಾರೆ ಇಬ್ರು. ಪಾಪ ವೇಣು ಜಾಸ್ತಿ ಕರಳೆಲ್ಲ ಕಟ್ ಮಾಡಿ ನಿಜವಾಗ್ಲೂ ಡಾಕ್ಟರ್ಗಳು ಗ್ರೇಟ್ ಅಪ್ಪ. ವೇಣುನು ಗ್ರೇಟ್. ನಿಜವಾಗ್ಲೂ ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ನನಗಂತೂ ಉಸಿರು ಇದ್ದಂಗೆ ಆಗ್ತಿತ್ತು ಮುಂದೆ ಮಾಡಬೇಕು ಅಂದ್ರೆ, ಕುಯ್ಯೆಲ್ಲ ನುಡುಕ್ತಾ ಇತ್ತು ನನಗೆ ಅಪ್ಪ. ಸೊ ನಮ್ಮ ಮರಿಗಳು ನೋಡಿ, ಬಂಗಾರದ ಗೊಂಬೆಗಳು. ಇಲ್ಲಿ 1 ನಿಮಿಷ ಅವಳು ತಲೆ ಎತ್ಕೊಳ್ಳೆ ನೋಡಿ. ಕುಡಿಸ್ರು, ಅಯ್ಯೋ ಬಿದ್ದು ಇಟ್ಕೊಂಡ್ರು, ನುಕ್ಕೊಂಡು ಕುಡಿಯವ. ಓಕೆ, ಇನ್ನು ನಾವು ಬೆಳಗ್ಗೆ ಈಗ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೇಕು ಅಂತ ಅಂದ್ರೆ ಈಗಲೇ ಪ್ರೀ ಬುಕ್ಕಿಂಗ್ ಅಂದ್ರೆ ಆಲ್ರೆಡಿ 4 ಬುಕ್ಕಿಂಗ್ ಆಗಿದೆ ಅಲ್ಲ, 3 ಬುಕ್ಕಿಂಗ್ ಆಗಿದೆ. 3 ಜನ ಆಲ್ರೆಡಿ ಬುಕ್ ಅದು ಹುಟ್ಟಕ್ಕೂ ಮುಂಚೆನೆ ಬುಕ್ ಮಾಡ್ಬಿಟ್ಟಿದ್ದಾರೆ. ಸೊ ಬೇರೆಯವ್ರಿಗೆ ಬೇಕು ಅಂತ ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಅರ್ಜುನ್ ಹಿಡಿಗ, ವೆಂಕಿ ಕೃಷಿ ಹಿಡಿಗ ಅಂತ ಇರುತ್ತೆ. ಯಾರು ಇದು ಯೂಟ್ಯೂಬ್ ಅಲ್ಲಿ ನನಗೆ 2 ಬೇಕು ಅಂತ ಮೆಸೇಜ್ ಮಾಡಿದ್ರು. ಅದೇ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಮಾಡಿ ಮೆಸೇಜ್ ಮಾಡ್ಬೇಕು, ಯಾಕಂದ್ರೆ ನಮ್ಮ ನಂಬರ್ ಶೇರ್ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಅಲ್ಲಿ. ಸೊ ಅದಕ್ಕೆ ನೀವು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವು ನಮ್ಮ ನಂಬರ್ ಶೇರ್ ಮಾಡ್ತೀವಿ. ನೀವು ಅಲ್ಲಿ ಆಮೇಲೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಮತ್ತೆ ನಾವು ಇದು ನಿಜವಾಗ್ಲೂ ತುಂಬಾ ಕಮ್ಮಿ ರೇಟ್ ಕೊಡ್ತಾ ಇರೋದು. ಅಂದ್ರೆ ನಾವು ಬ್ರೀಡರ್ಸ್ ಅಲ್ಲ, ಸೊ ನಮ್ಗೆ ಇಷ್ಟು ಸಾಕಕ್ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೀವಿ, ಯಾರೆಲ್ಲ ತಗೊಂಡು ಹೋಗ್ತೀರಾ ಅವರು ಮಗು ತರ ನಮ್ ತರನೇ ನೋಡ್ಕೊಳ್ಳಿ. ದಯವಿಟ್ಟು ನಿಮ್ ಕಾಲ್ ಬೇಕಾದ್ರೆ ಮುಗಿದ್ ಬಿಡ್ತೀವಿ, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ತಗೊಳ್ಳೋರು ಅಷ್ಟೇ. ಅದೇ ಬೇಕು ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ಮೊಟ್ಟೆ ನೋಡಿ ಎಲ್ಲ ಒಡೆದೋಗಿ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಕ್ರ್ಯಾಕ್ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ರಿ, ಇದು ಅವ್ರು ಹೊಡೆದೋಗಿರೋದು ಕೊಟ್ಟಿದ್ದಾರೆ ಅಥವಾ ಮಾವ ಹೊಡ್ಕೊಂಡ್ ಬಂದಿರೋದು ಗೊತ್ತಿಲ್ಲ. ಡ್ಯಾಡಿನ ತರ್ತಲ್ಲೇ ಹೊಡ್ಕೊಂಡ್ ಬಂದ್ಬಿಡೈತೆ ಆ ಕಡೆ. ಕ್ರ್ಯಾಕ್ ಆಗಿರೋದನ್ನ ಫಸ್ಟ್ ಖಾಲಿ ಮಾಡಿ. ಮತ್ತೆ ಗೊತ್ತಾಗಲ್ವ ನೀವು ಹುಷಾರಾಗ್ತಂದ್ರೆ ಮತ್ತೆ ಏನಪ್ಪ ಬ್ಲಾಗಿಂಗ್ ಏನ್ ಮಾಡಿದ್ರು ವಿಡಿಯೋ ಮಾಡೋಣ ಪಟ್ ಅಂತ. ಆಕ್ಚುಲಿ ಹೌದು, ಇನ್ಮೇಲೆ ಫುಲ್ಲು ನಾವು ಎಲ್ಲರೂ ಕಂಪ್ಲೀಟ್ ಆಗಿ ಚಿಕ್ಕದು ಆದ್ರೂ ವಿಡಿಯೋ ಮಾಡ್ಬೋಣ ಅಂತ. ಮತ್ತೆ ತುಂಬಾ ಜನ ಕೇಳ್ತಿದ್ವಿ ಏನಂದ್ರೆ ಅಂದ್ರೆ ಬೆಂಗಳೂರಲ್ಲಿ ಸರ್ವೈವ್ ಆಗೋದು ಹೆಂಗೆ, ಮತ್ತೆ ನೀವು ಹೆಂಗೆ ನೀವು ಹೆಂಗ್ ಮನೆ ಕಟ್ಸಿದ್ರಿ, ಅಥವಾ ಇವಾಗ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಹೆಂಗಿದೆ ಏನು ಅಂತೆಲ್ಲ ಕೇಳ್ತಿದ್ವಿ. ಆಕ್ಚುಲ್ ಆಗಿ ಇವತ್ತು ಅಂದ್ರೆ ನಿಮಗೂ ಒಂದು ಇನ್ಫಾರ್ಮೇಶನ್ ಸಿಕ್ದಂಗೆ ಆಗುತ್ತೆ. ಇದನ್ನ ನಾವು ಶೇರ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡೋರ್ಗು ಅಲ್ಲಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಇದನ್ನ ಹೇಳ್ತಿರೋದು. ಸೊ ಏನಂದ್ರೆ ಮನೆ
ಇವಾಗ ಒಂದೊಳ್ಳೆ ಅಂದರೆ ಎಲ್ಲರಿಗೂ ಮನೆ ಕಟ್ಟಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ನೋಡಿ ನಿಮ್ಗೆ ಎಲ್ಲಿ ಕಮ್ಮಿ, ತುಂಬ ಜನ ತಪ್ಪು ಮಾಡೋದೇನು ಗೊತ್ತಾ, ಅಯ್ಯೋ ನಾನು ಅಲ್ಲೆಲ್ಲೋ ಒಂಥರ ಕಾಡ್ ಥರ ಐತೆ, ಅಯ್ಯೋ ಇಲ್ಲೆಲ್ಲೋ ಕಾಡ್ ಥರ ಐತೆ, ನನ್ನ ಸೈಟ್ ತಗೊಳ್ಳಲ್ಲ, ಕಮ್ಮಿಗೆ ಅಲ್ಲಿ ಸಿಗುತ್ತೆ. ಆ್ಯಕ್ಚುಲಾಗಿ ಇನ್ನೂ ಡೆವಲಪ್ ಆಗಿರಲ್ಲ ಗೊತ್ತಾ, ಸೊ ಅಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ನಾವು ಅಷ್ಟೇ ಹೆಂಗಿತ್ತು ಅಂದರೆ ನಿಮ್ಗೆ ಆಗಂದೆಲ್ಲ ನೀವು ನೋಡ್ಬಿಟ್ಟಿದ್ದಿದ್ರೆ ಅಯ್ಯೋ ಇಂಥ ಕಾಡಲ್ಲಿ ಇದ್ದೀರಾ ನೀವು ಸೈಟ್ ತಗೊಂಡಿದ್ದೀರಾ ಅಂತಿದ್ರೆ, ನಮ್ಮ ಮನೇಲಿ ವೇಣುನ ಅಮ್ಮನ ಹತ್ರ ಅದೇ ಜಗಳ ಮಾಡೋದು, ಅದ್ಯಾವುದೋ ಕಾಡಲ್ಲಿ ಮನೆ ಇದು ಸೈಟ್ ತಗೊಂಡಿದ್ಯಾ, ಅಲ್ಲಿ ಯಾರು ಹೋಗ್ತಾರೆ ಅಂತ. ಬಟ್ ಅದ ಈ ಸೈಟ್ ತಗೊಂಡು ಎಷ್ಟೋ ಅವ್ರು ಆಡ್ತಾನೆ ಇರಲಿಲ್ಲ, ನಾನು ಒಬ್ಬನೇ ಆಡ್ತಿದ್ದೆ. ಅಮ್ಮನ್ ಕೇಳೋ ನಾನು ಅಂದ್ರೆ ಅವಾಗ ನಾನು ಚಿಕ್ಕವನಲ್ಲ ಅಂದ್ರೆ ಪರವಾಗಿಲ್ಲ ತಗೊಳ್ಳಿ, ಈಗಿಂದ ಒಂದು 10 ವರ್ಷ ಬಿಟ್ರೆ ಎಲ್ಲ ಕಡೆ ಡೆವಲಪ್ ಆಗ್ಬಿಡುತ್ತೆ. ಸೊ ಅದೇ ಈ ಥರ ಇವಾಗ ಸೈಟ್ ಅಂತ ಇದ್ಬಿಟ್ರೆ ನೀವು ಲೋನ್ ಆ ಸೈಟ್ ಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಡೆವಲಪ್ ಆದ್ಮೇಲೆ ಸೈಟ್ ಮೇಲೆ ನಿಮಗೆ ಲೋನ್ ಕೊಟ್ಟೇ ಕೊಡ್ತಾರೆ. ಸೊ ಲೋನ್ ತಗೊಂಡು ಮನೆ ಕೊಡ್ತೀವಿ, ಅದನ್ನ ತೀರ್ಸ್ಕೊಂಡು ಇವಾಗ ಯಾರೇ ಆಗಲಿ ಒಂದು 50,000 ರೂಪಾಯಿ ಕಮ್ಮಿ ಯಾರು ದುಡಿಯಲ್ಲ ಈಗ, ನನ್ನನ್ನು ಕೇಳಿದ್ರೆ ಅಲ್ವಾ. ಸೊ ಅದರಲ್ಲಿ ಏನೊಂದು 20-25 ಸಾವಿರ ನಿಮಗೆ ಕಟ್ಟೆ ಥರ ಬರುತ್ತೆ. ಸೊ ಇನ್ನು ಮಿಕ್ಕಿದ್ದನ್ನ ನೀವು ಖರ್ಚು ಹೆಂಗೆ ಮಾಡ್ತೀರಾ ಮತ್ತು ಸೈಡ್ ಇನ್ಕಮ್ ಏನು ಮಾಡ್ಕೊತೀರಿ. ಈಗ ತುಂಬ ಥರ ಇವಾಗ ನೀವು ಬಿಸ್ನೆಸ್ ಮಾಡ್ಬೋದು, ಎಲ್ಲಾನು ಮಾಡ್ಬೋದು ಅಲ್ವಾ. ಕೆಲವ್ರು ನೋಡಿದ್ರೆ ಇವ್ರಿಬ್ರು ಕೆಲಸನೇ ಮಾಡಲ್ಲ ಅನ್ಸುತ್ತೆ, ಬಟ್ ನಿಜವಾಗ್ಲೂ ಇವ್ರಿಬ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇದು ಯೂಟ್ಯೂಬ್ ಅಲ್ಲದೆ ಬೇರೆ ಕೆಲಸನೂ ಮಾಡ್ತಾ ಇದ್ದಾರೆ, ಬರೀ ಯೂಟ್ಯೂಬನ್ನೇ ನಂಬ್ಕೊಂಡಿಲ್ಲ ನಾವು. ಬಟ್ ಅಲ್ಲ, ಯೂಟ್ಯೂಬ್ ಇಂದ ನಮ್ಗೆ ಒಳ್ಳೇದಿದೆ. ಬಟ್ ನಾವ್ ಹೇಳ್ತಿರೋದೇನು ಗೊತ್ತಾ, ಇನ್ ಕೇಸ್ ಯೂಟ್ಯೂಬ್ ತುಂಬಾ ಜನ ಕೇಳ್ತೀವ ಯೂಟ್ಯೂಬ್ ಎಲ್ಲ ಬಿದೋಗ್ಬೇಕು, ನನ್ನ ಮಕ್ಕಳು ದುಡಿಯೋಂಗ್ ಆಗ್ಬೇಕು ಅಂತ. ಯೂಟ್ಯೂಬ್ ಇಲ್ಲ ಅಂದ್ರೂ ನಮ್ಮನ್ನ ನಾವು ಹೆಂಗೆ ಸರ್ವೈವ್ ಆಗಬೇಕು ಅನ್ನೋದು ಗೊತ್ತಿದೆ. ಮತ್ತು ನಾವು ಯೂಟ್ಯೂಬ್ ಬಿಟ್ಟು ಬೇರೆ ಕೆಲಸನ ಮಾಡ್ತೀವಿ. ಯೂಟ್ಯೂಬ್ ಬಿದ್ದರೆ ನಾವೇನು ಇದನ್ನೇ ನಂಬ್ಕೊಂಡಿಲ್ಲ, ಇದನ್ನೇ ನಂಬ್ಕೊಂಡಿದ್ರೆ ಹೌದಪ್ಪ ನೀವು ಹೇಳ್ತಿರೋದು ನಿಜ ಅಂತ ಭಯ ಪಡ್ಬೋದಿತ್ತು. ಬಟ್ ಹೌದು, ಯೂಟ್ಯೂಬು ನಮಗೆ ಈಗ ಒಂದು ಏನಂತಾರೆ ಒಳ್ಳೆ ಸ್ಟೇಜ್, ಮೇನ್ ಒಂದೊಳ್ಳೆ ಸ್ಟೇಜು ನಮಗೆ ಅಂತ ಅಲ್ಲ. ನೀವು ಬ್ಯಾಡ್ ಕಮೆಂಟ್ಸ್ ಮಾಡೋರು ಅಷ್ಟೇ, ನೀವು ಏನಾರ ಮಾಡಿ ಯೂಟ್ಯೂಬಲ್ಲಿ ಒಳ್ಳೆ ದುಡ್ಡು ಅದೇ ಸುಮ್ಮನೆ ಬಂದು ಬ್ಯಾಡ್ ಕಮೆಂಟ್ ಶೇರ್ ಮಾಡ್ತೀವಿ. ಸೊ ಓಕೆ, ಅವ್ರಿಗೆ ಬಿಡ್ರಿ, ಮಾತಾಡ್ತಾರೆ. ಸೊ ಏನಂದರೆ ಈ ಥರ ಇದು. ಮತ್ತು ಇವಾಗ ಅದೇ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಅಷ್ಟೇ, ನಾವು ಹೆಂಗೆ ಬೆಂಗಳೂರಲ್ಲಿ ಸರ್ವೈವ್ ಆಗಬೇಕು ನಾವು ಅಷ್ಟು ದುಡಿತಿದ್ದೀವಿ, ಚೆನ್ನಾಗಿ ಅರ್ನ್ ಮಾಡ್ತಿದ್ದೀವಿ. ಸೊ ಮನೆ ಇದು ಅಂದರೆ ಮನೆ ಕಟ್ಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ, ಸೊ ಈ ಥರ ಇವಾಗಿಂದ ಒಂದು 10 ವರ್ಷ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ಸೈಟ್ ತಗೊಂಡು ಕಾಡೇ ಇವಾಗ ನಾಡಾಗೋದು. ನಾವು ನಿಜವಾಗ್ಲೂ ಹಿಂಗಾಗುತ್ತೆ ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ. ಈಗ ನಾವಿರೋ ಏರಿಯಾದಲ್ಲಿ ಸೈಟ್ ಕೇಳಿದ್ರೇನೆ ತಲೆ ಸುತ್ತಿರ ಸ್ಕ್ವೇರ್ ಫೀಟ್. ಓಕೆ, ಇನ್ನ ಇದೊಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ಕೊಡ್ತಾ ಇದೀವಿ. ಓಕೆ ನಮ್ಮ ಪಿಳ್ಳೆಗಳು ನೋಡಿ, ಇಲ್ಲಿ ಇಬ್ರು, ಇಲ್ಲಿ ಇವಳು ಮಗು ನೆನಪಾದ ಸಾಕು ಓಡ್ ಬಂದ್ಬಿಡ್ತಾಳೆ. ಮಗು ಕಿರ್ಸ್ತೈತೆ, ಅದಕ್ಕೆ ಓಡ್ ಬಂದವಳೆ. ಹೋಗು ಬೆಲ್ಲ, ಹೋಗು ಮಗು ಹತ್ರ ಹೋಗು. ರೋನಿ ದೊಡ್ಡಮ್ಮ ಆಗ್ಬಿಟ್ಟೆ ಅಂತೂ ಇಂತು. ಏಯ್ ಬ್ರೌನಿ ಬೆಲ್ಲ ನೋಡಿ, ಮಗು ಮೇಲೆ ಬೀಳ್ತಾಳೆ ಅವಳು. ಬಾರೆ ಈ ಕಡೆ, ಆ ಕಡೆ ಆದ್ರೂ ಹೋಗೆ. ಹಾಲು ಕೊಡೋಕೆ ಹೋಗಿರೋದವು. ನಿಮಿಷ ಆಯ್ತೀರ ನೀನು ಅಲ್ಲೇ ಇರೋ ನಿಮಿಷ ಇರು, ಒಂದು ನಿಮಿಷ ಇರೋ. ಎತ್ತಲ್ಲ, ನಾನು ಎತ್ಕೊಳ್ಳಲ್ಲ, ಇರೇ. ಇರೋ, ಆಯ್ತು, ಕಾಲು ಈ ಕಡೆ ಇಡು. ತುಂಬಾ ಜನ ಕೇಳ್ತಿದ್ದೀರಾ ಅರ್ಜುನ್ದು ರೀಲ್ಸ್ ಯಾಕೆ ಇತ್ತೀಚೆಗೆ ಕಮ್ಮಿ ಆಗ್ಬಿಟ್ಟೈತೆ ಅಂತ. ಇವತ್ತು ಶೂಟ್ ಮಾಡ್ತೀವಿ. ಯಾವುದು ಸಾಂಗು ವಿಷ್ಣುವರ್ಧನ್ ಅವ್ರದ್ದು, ಒಳ್ಳೆ ಸಾಂಗು. ಗೆಸ್ ಮಾಡಿ ಯಾಕೆ ಮಾಡ್ತಿರ್ಬೋದು ಅಂತ. ಸೊ ಅದನ್ನು ನೋಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ, ಅರ್ಜುನ್ ಇಡಿಗ ಅಂತ ಇರುತ್ತೆ. ಸೊ ಅದನ್ನ ಹೋಗಿ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಕಾಣಿಸುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ, ಕಮೆಂಟಲ್ಲೂ ಅಷ್ಟೇ, ನಂದು ಮತ್ತು ವೆಂಕಿದು ಇಬ್ರದ್ದು ಮತ್ತು ಪೂಜಾ ಅವ್ರದ್ದು ಅಷ್ಟೇ, 3 ಜನದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಇನ್ಸ್ಟಾಗ್ರಾಮ್ದು. ಸೊ ಅಲ್ಲೋಗಿ ಫಾಲೋ ಮಾಡ್ಕೊಳ್ಳಿ. ಹೊಸ ರೀಲ್ಸ್ಗಳು ಇದೆಲ್ಲ ಬರ್ತಿದೆ. ಮತ್ತು ನಿಜವಾಗ್ಲೂ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಿದ್ದೀರಾ, ಅಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ನಿಜವಾಗ್ಲೂ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಿ. ಸೊ ನಮ್ಗೆ ಇವಾಗ ನೋಡಿ ಒಂದು ಏನು ಗೊತ್ತಾ, ಮೋಟಿವೇಶನ್
ಇವಾಗ ಇಲ್ಲಪ್ಪ ವಿಡಿಯೋ ಮಾಡಲೇಬೇಕು ಅದು ಇದು ಅಂತ ಅಲ್ವಾ. ಸೊ ಅದಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಇನ್ನು 2 ಪಪ್ಪಿ ಇರೋದು. ಸೊ ಹೌದು, ಮತ್ತೆ ನಮ್ಮ ಇದು ಅಷ್ಟೇ, ನಮ್ಗೆ ತುಂಬಾ ಜನ DM ಕೂಡ ಮಾಡ್ತಾ ಇದ್ದೀರಾ ಪಪ್ಪಿ ಬೇಕು ಅಂತ. ಸೊ ಎಲ್ಲರಿಗೂ ಇಷ್ಟೇ ಹೇಳೋದು ಏನಂದ್ರೆ, ನಿಮ್ಗೆ ಇವಾಗ ಇರೋದೇ 2, ಆಲ್ಮೋಸ್ಟ್ ಎಲ್ಲ ಸೇಲ್ ಆಯ್ತು, ಇನ್ನು 2 ಇದೆ. ಸೊ ಯಾರಿಗೆ ಬೇಕು ಬೇಗ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯಾಕಂದರೆ ಕನ್ಫರ್ಮೇಷನ್ಗೋಸ್ಕರ ಆದರೂ ನೀವು ಒಂದು ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಅಥವಾ 1,000 ರೂಪಾಯಿ ಆದರೂ ನೀವು ಪೇ ಮಾಡಬೇಕು. ಅದೇ ಇನ್ನು 2 ಪಪ್ಪು ಇರೋದು ಬೇಗ ಬೇಕು ಅಂತಂದರೆ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಂಬರ್ ಕಳಿಸ್ತೀನಿ, ಅಥವಾ ನಿಮ್ಮ ನಂಬರಿಗೆ ಕಳಿಸಿ ನಾವು ನಿಮಗೆ ಇನ್ಫಾರ್ಮೇಷನ್ ಅದ್ರ ಡೀಟೇಲ್ಸ್ ಕಳಿಸ್ತೀವಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಚಾನಲ್ಲು ಅಷ್ಟೇ, ವೆಂಕಿ ಪೂಜಾ. ಏನಂದರೆ ಅದೊಂದು ಇದು ಮಾಡಿಬಿಡ್ತೀನಿ, ಏನು ನಿಮಗಿರೋ ಡೌಟ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಏನಂದರೆ ಯಾವಾಗ ವ್ಲಾಗ್ಸ್ ಬರುತ್ತೆ ಯಾವುದ್ರಲ್ಲಿ ಅಂತ ಒಂದಿನ ಬಿಟ್ಟು ಒಂದಿನ 2ರಲ್ಲೂ ಬರುತ್ತೆ. ಒಂದಿನ ಜೇನು ಬೆಲ್ಲ ಎಲ್ಲ ಮರಿ ಹಾಕಿದ್ನಲ್ಲ, ಸೊ ಅದರಿಂದ ನಮಗೆ ಸ್ವಲ್ಪ ಅದ್ರ ಬಗ್ಗೆನೇ ನಾವು ಟೈಮ್ ಕೊಡಬೇಕಾಗಿತ್ತು. ಬಟ್ ಅದು ಬಿಟ್ಟರೆ ಒಂದಿನ ವೆಂಕಿ ಪೂಜಾಸ್ ರೆಸಿಪಿಗೆ ಬರುತ್ತೆ, ಇನ್ನೊಂದು ದಿನ ಅದೇ AV ವ್ಲಾಗ್ಸ್ ಜೇನುಗೂಡದೊಂದಿನ ಬರುತ್ತೆ. ಸೊ ಒಂದಿನ ಡೈಲಿ ಬರ್ತಾ ಇರುತ್ತೆ ವ್ಲಾಗ್ಸು, ಬಟ್ ಒಂದಿನ ಇದರಲ್ಲಿ ಒಂದಿನ ಅದರಲ್ಲಿ ಅಷ್ಟೇ, ಆ ಥರ ಬರ್ತಾ ಇರುತ್ತೆ. ಸೊ 2 ಚಾನಲ್ನು ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಸ್ಟೇಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್. ಲವ್ ಯು ಆಲ್.